ಈ ಮಲಯಾಳಂ ಇಂಡಸ್ಟ್ರಿ ಅವರ ರೈಟಿಂಗ್ ಸ್ಕಿಲ್ ಆಗಿರ್ಬೋದು, ಹಾಗೆ ಅವರ ಥಿಂಕಿಂಗ್ ಥಾಟ್ ಆಗಿರ್ಬೋದು, ಬೇರೆ ಯಾವ ಇಂಡಸ್ಟ್ರಿ ಅವರು ಮ್ಯಾಚ್ ಕೂಡ ಮಾಡೋಕ್ಕಾಗೋದಿಲ್ಲ. ಅಷ್ಟು ಎಕ್ಸಲೆಂಟ್ ಆಗಿ ಸ್ಟೋರಿನ ಥಿಂಕ್ ಮಾಡಿ ಬರೀತಾರೆ. ಅತಿರಡಿ ಇದು ಮಲಯಾಳಂನ ಒಂದು ಕಾಮಿಡಿ ಓರಿಯೆಂಟೆಡ್ ಸಿನಿಮಾ. ಈಗ ಈ ಸಿನಿಮಾ ಸೋನಿ ಲೈವ್ನಲ್ಲಿ ಕನ್ನಡ ಭಾಷೆಯಲ್ಲೇ ಸ್ಟ್ರೀಮ್ ಆಗ್ತಿದೆ. ಇನ್ನು ನಾನು ಈ ಸಿನಿಮಾ ನೋಡಿದಾದ್ಮೇಲೆ ಸಿನಿಮಾ ಹೇಗುಂಟು ಅಂತ ಹೇಳೋದಾದರೆ, ಪರವಾಗಿಲ್ಲ ಕಣ್ರಪ್ಪ, ಸಿನಿಮಾನ ಒನ್ ಟೈಮ್ ಆರಾಮಾಗಿ ನೋಡಬಹುದು. ಇನ್ನು ಸಿನಿಮಾದ ಸ್ಟೋರಿ ಕಡೆ ಬರೋದಾದರೆ, ಸಿನಿಮಾದ ಹೀರೋ ಆದಂಥ ಸ್ಯಾಮ್ ಕುಟ್ಟಿ ಅವನ ಕಾಲೇಜಲ್ಲಿ ನಡೆಯುತ್ತಿದ್ದ ಆರೋಹಣ ಎಂಬ ಕಾಲೇಜ್ ಫೆಸ್ಟ್ ನಿಂತು ಹೋಗಿರೋ ಬಗ್ಗೆ ತಿಳ್ಕೊಂಡು ಮತ್ತೆ ಕಾಲೇಜಲ್ಲಿ ಆ ಫೆಸ್ಟ್ನ ನಡೆಯೋ ರೀತಿ ಮಾಡಬೇಕು ಅನ್ನೋದು ಅವನ ಆಸೆ ಆಗಿರುತ್ತೆ. ಸೊ ಆದರೆ ಇದಕ್ಕೆ ಅಡ್ಡಿ ಆಗಿರೋದು ಶ್ರೀಕುಂಠನ್ ಎಂಬ ಒಬ್ಬ ಗ್ಯಾಂಗ್ಸ್ಟರ್. ಸೊ ಮುಂದೆ ಇವರಿಬ್ಬರ ನಡುವೆ ಏನೆಲ್ಲ ಕ್ಲಾಶ್ ಬರುತ್ತೆ, ಕೊನೆಗೆ ಕಾಲೇಜಲ್ಲಿ ಮತ್ತೆ ಆ ಫೆಸ್ಟ್ನ ಸ್ಟಾರ್ಟ್ ಮಾಡ್ತಾರೋ ಇಲ್ವೋ ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಪಾಸಿಟಿವ್ಸ್: ಒನ್ ಆ್ಯಂಡ್ ಓನ್ಲಿ ಬೈಸಿಲ್ ಜೋಸೆಫ್. ಈ ಮನುಷ್ಯ ಇದ್ರೆ ಸಾಕು, ಸೀನ್ಸ್ಗಳಲ್ಲಿ ವೀಕ್ ಆಗಿರೋ ಸೀನ್ಸ್ಗಳನ್ನು ಕೂಡ ಫುಲ್ ಎಂಟರ್ಟೈನಿಂಗ್ ಆಗಿರ್ತಾರೆ. ಸೊ ಆದ್ರಿಂದನೇ ನನಗೆ ಇವರ ಸಿನಿಮಾಗಳು ನನಗೆ ತುಂಬ ಇಷ್ಟ ಆಗೋದು. ಇನ್ನೊಂದೇನು ಅಂದರೆ, ಇವರ ಸಿನಿಮಾಗಳಲ್ಲಿ ಕಾಮಿಡಿ ಸೀನ್ಸ್ಗಳನ್ನು ಕ್ರಿಯೇಟ್ ಮಾಡೋದೇ ಬೇಡ, ಇವರು ಆ ಸೀನಲ್ಲಿ ಇದ್ರೆ ಸಾಕು ಆಟೋಮೆಟಿಕ್ ಆಗಿ ಕಾಮಿಡಿ ಸೀನ್ಸ್ಗಳು ಜನರೇಟ್ ಆಗ್ತವೆ. ಇನ್ನು ಸಿನಿಮಾದಲ್ಲಿ ಟೊವಿನೋ ಥಾಮಸ್ ಇದರಲ್ಲಿ ತುಂಬ ಡಿಫ್ರೆಂಟ್ ಆಗಿ ಡಿಫ್ರೆಂಟ್ ರೋಲಲ್ಲಿ ಕಾಣಿಸ್ಕೊಳ್ತಾರೆ. ಆ್ಯಕ್ಚುಲಿ ಸಿನಿಮಾದಲ್ಲಿ ಮೇಯ್ನ್ ಆಗಿ ಹೈಲೈಟ್ ಆಗಿದ್ದು ಇವರಿಬ್ಬರ ನಡುವೆ ಬರುವಂಥ ಕ್ಲಾಸ್ ಸೀನ್ಸ್ಗಳು. ಸಖತ್ ಎಂಜಾಯ್ ಮಾಡ್ತೀರಾ, ಅಲ್ಲಂತೂ ರೈಟಿಂಗ್ ಮಾತ್ರ ಪೀಕ್ ಆಗಿರುತ್ತೆ. ಆ್ಯಕ್ಚುಲಿ ಸಿನಿಮಾದಲ್ಲಿ ಇವರಿಬ್ಬರ ನಡುವೆ ಬಿಲ್ಡ್ ಆಗಿರೋವಂಥ ಈಗೋನ ಸಖತ್ತಾಗಿ ಯುಟಿಲೈಸ್ ಮಾಡಿ ಸೀನ್ಸ್ಗಳನ್ನು ಇನ್ನಷ್ಟು ಎಂಗೇಜಿಂಗ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಅದರಲ್ಲೂ ಸಿನಿಮಾದ ಸೆಕೆಂಡ್ ಹಾಫ್ನಲ್ಲಿ ಇವರಿಬ್ಬರ ನಡುವೆ ಬರುವಂಥ ಸೀನ್ಸ್ಗಳನ್ನು ತುಂಬ ಸಖತ್ತಾಗಿ ಯೂನಿಕ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಅದರಲ್ಲೂ ಸಿನಿಮಾದಲ್ಲಿ ಕಾಲೇಜ್ ಫೆಸ್ಟ್ ಟೈಮಲ್ಲಿ ಬರುವಂಥ ಸೀನ್ಸ್ಗಳಂತೂ ತುಂಬಾ ಇಂಪ್ರೆಸ್ ಮಾಡ್ತವೆ. ಸೊ ಇವುಗಳನ್ನು ಬಿಟ್ಟರೆ ಸಿನಿಮಾದಲ್ಲಿ ಕಾಲೇಜ್ ಡ್ರಾಪ್ನ ಸ್ಟೋರಿ ಆಗಿರ್ಬೋದು, ಲವ್ ಸೀನ್ಸ್ಗಳಾಗಿರ್ಬೋದು ತುಂಬಾ ಚೆನ್ನಾಗಿರ್ತವೆ. ಕಂಪೇರೇಟಿವ್ಲಿ ಇದರ ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫ್ ತುಂಬಾ ಬೆಟರ್ ಆಗಿರುತ್ತೆ. ಇನ್ನು ಸಿನಿಮಾದ ಬ್ಯಾಕ್ಗ್ರೌಂಡ್ ಸ್ಕೋರ್ ಬಗ್ಗೆ ಮಾತಾಡೋದಾದರೆ ಓಕೆ, ಡೀಸೆಂಟ್ ಆಗಿತ್ತು ಅಂತೀನಿ. ಇನ್ನು ಸಾಂಗ್ಸ್ಗಳು ಅಂತ ಹೇಳಿಕೊಳ್ಳುವ ರೇಂಜ್ಗೆ ಇಲ್ಲ ಅಂದರೂ ಓಕೆ ಅನ್ಬೋದು. ಇನ್ನು ಸಿನಿಮಾದ ನೆಗೆಟಿವ್ ವಿಷಯಕ್ಕೆ ಬರೋದಾದರೆ, ಸಿನಿಮಾದಲ್ಲಿ ತುಂಬಾ ನೆಗೆಟಿವ್ ಪಾಯಿಂಟ್ಸ್ಗಳಿದ್ದಾವೆ. ಅದು ಸಿನಿಮಾ ನೋಡುವಾಗ ತುಂಬಾ ಇಂಪ್ಯಾಕ್ಟ್ನ ಬೀರ್ತವೆ. ಲೈಕ್ ಸಿನಿಮಾದ ಸ್ಟೋರಿ ಆಗಿರ್ಬೋದು, ಅದರ ನರೇಷನ್ ಆಗಿರ್ಬೋದು ತುಂಬಾ ಸ್ಲೋ ಆಯಿತು ಅಂತ ಅನಿಸ್ತು. ಹಾಗೆ ಈ ರೀತಿ ಇರುವಂಥ ಸ್ಟೋರಿನ ತುಂಬ ಸಿನಿಮಾಗಳಲ್ಲಿ ನೋಡಿದ್ದೀವಿ. ಹಾಗೆ ಸಿನಿಮಾದ ಸೆಕೆಂಡ್ ಹಾಫ್ನಲ್ಲಿ ಆ್ಯಕ್ಷನ್ನ ತೋರಿಸೋ ಬರೋದಲ್ಲಿ ಎಮೋಷನ್ನ ತುಂಬ ಲೂಸ್ ಆಗಿ ಕೇರ್ಲೆಸ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ ಅಂತ ನನಗೆ ಪರ್ಸ್ನಲ್ ಆಗಿ ಅನಿಸ್ತು. ಸಿನಿಮಾದಲ್ಲಿ ಎಮೋಷನ್ ಅನ್ನೋದನ್ನ ಇನ್ನೂ ಎಫೆಕ್ಟಿವ್ ಆಗಿ ಯೂಸ್ ಮಾಡಿದರೆ ಸಿನಿಮಾ ಇನ್ನೂ ಎಫೆಕ್ಟಿವ್ ಆಗಿ ವರ್ಕ್ ಆಗ್ತಿತ್ತು ಅಂತ ಪರ್ಸ್ನಲ್ ಆಗಿ ನನಗೆ ಅನಿಸ್ತು. ಸಿಂಪಲ್ ಆಗಿ ಸಿನಿಮಾ ಹೇಗುಂಟು ಅಂತ ಹೇಳೋದಾದರೆ, ಇದೊಂದು ಎಬೋವ್ ಅವರೇಜ್ ಆಗಿರುವಂಥ ಡೀಸೆಂಟ್ ಎಂಟರ್ಟೈನರ್ ಸಿನಿಮಾ ಅಂತೀನಿ. ನಿಮಗಂದ್ರೂ ಒಂದೊಳ್ಳೆ ಕಾಮಿಡಿ ಎಂಟರ್ಟೈನರ್ ಸಿನಿಮಾ ನಾನು ನೋಡ್ಬೇಕು ಅಂದ್ಕೊಂಡಿದ್ರೆ ಈ ಸಿನಿಮಾನ ಒಂದ್ಸರಿ ಟ್ರೈ ಮಾಡಿ ನೋಡಿ, ಸಿನಿಮಾ ಇಷ್ಟ ಆದರೂ ಆಗ್ಬೋದು. ಸೊ ಇದಾಗಿತ್ತು ಫ್ರೆಂಡ್ಸ್, ನಾನು ಈ ಸಿನಿಮಾ ನೋಡಿದಾದ್ಮೇಲೆ ನನಗನ್ಸಿದಂಥ ಒಪಿನಿಯನ್. ಸೊ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ, ನಮ್ಮ ಚಾನಲಲ್ಲಿ ಬರೋ ಕಂಟೆಂಟ್ ಏನಾದರೂ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬಾಯ್ ಫ್ರೆಂಡ್ಸ್.